ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಪ್ರೀತಿಯ ಸ್ವಾಗತ. ನಾನಿವತ್ತು ಒಂದು ಒಳ್ಳೆ ರೋಸ್ಟಿಂಗ್ ಮಾಡಿರೋ ಕನ್ನಡ ಚಾನಲಲ್ಲಿ ಒಂದು ವಿಡಿಯೋನ ತೊಗೊಂಬಂದಿದ್ದೀನಿ. ಯಾವುದಪ್ಪ ಅಂತಂದರೆ ದರ್ಶಿ ಅವರ ಮಾಡಿರುವಂಥ ಒಂದು ಓಂ ನಮಃ ಶಿವಾಯ ಒಂದು ಮೂವಿಗೆ ಒಂದು ಒಳ್ಳೆ ರೋಸ್ಟ್ ಮಾಡಿದ್ದಾರೆ. ಅದು ಸಾಯಿ ಕುಮಾರ್ ಫಿಲಮದು ಮಸ್ತ್ ವಿಡಿಯೋ ಅಂದರೆ ಮಸ್ತಾಗಿತ್ತು. ನಾನು ಸಮೇತ ಅದನ್ನು ವಿಡಿಯೋ ನೋಡಿದಾದ್ಮೇಲೆ ಒಂದು ಒಳ್ಳೆ ಹೋಗ್ಬಿಟ್ಟು ಇದನ್ನ ರಿಯಾಕ್ಷನ್ ಕೊಡೋಣ, ನಮ್ಮ ಚಾನಲ್ಗೆ ತಂದು ರಿಯಾಕ್ಷನ್ ಕೊಡೋಣ ಅಂತ ಅನ್ನಿಸ್ತು. ಸೊ ಹಂಗಾಗಿ ಆ ವಿಡಿಯೋನ ತೊಗೊಂಬಂದಿದ್ದೀನಿ. ವಿಡಿಯೋನ ತಡ ಮಾಡೋದು ಬೇಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ಇವತ್ತು ಹಾಲ್ನ ಕಕ್ಕಿಸ್ತೀನಿ ನಾನೇ ಚಪ್ಪಡಿ ಯಾಕೆ ಗಾಂಡ್ ಗಾಬ್ರಿ ಸ್ವಲ್ಪ ಬಿಲ್ಡಿ ಮುಚ್ಕೊಂಡು ಕೂತ್ಕೊಂತೀಯಾ ಇಲ್ಲ ಅಂದ್ರೆ ಅಂಟ್ ಕುಯ್ದು ಬಿಡ್ತೀನಿ. ಈ ಫಿಲಿಮ್ನಾಗ ಪೊಲೀಸರಿಗೆ ಮರ್ಯಾದಿನ ಕೊಡಲ್ಲ. ಅಪ್ಪಿ ತಪ್ಪಿ ಮುಂದಿನ ಜನ್ಮದಲ್ಲಿ ಹುಟ್ಟಿದ್ರೆ ಪ್ರಾಣ ಹೋದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರೋದಿಲ್ಲ. ಡೈರಿ ಬ್ಯಾಲೆನ್ಸ್ ಇದೆಯಲ್ಲ ಅದನ್ನ ತಂದು ಒಪ್ಪಿಸ್ಬಿಡು. ಹೋಗಿ ಡ್ಯೂಟಿ ನೋಡು. ಫಿಲಿಮ್ ಸ್ಟಾರ್ಟ್ ಆಗ್ತದಂಗ ಚಪ್ಪಡಿ ಎಂಟ್ರಿ ಆಕತಿ. ಚಪ್ಪಡಿ ಅಂತ ಸೈಕೋ ಅಂದ್ರ ಅವಂದ ಒಂದು ಸಪರೇಟ್ ಕೋರ್ಟ್ ತಕೊಂಡಾನ. ಶ್ರೀರಾಮ್ಪುರದಲ್ಲಿ ಶ್ರೀರಪ್ಪನ ತಲೆ ಎತ್ತಿದಂತಹ ಚಪ್ಪಡಿಗೆ ಜಾಸ್ತಿ ಡೌ ಮಾಡ್ಬೇಡ. ನಾರ್ಮಲ್ ಕೋರ್ಟ್ನಾಗ ಕಟ್ಕಟಿ ಇದ್ರ ಚಪ್ಪಡಿ ಕೋರ್ಟ್ನಾಗ ಡ್ರಮ್ ಐತಿ. ನಾರ್ಮಲ್ ಕೋರ್ಟ್ನಾಗ ಫೈಲ್ಸ್ ಕಂಡ್ರ ಚಪ್ಪಡಿ ಕೋರ್ಟ್ನಾಗ ಎಣ್ಣೆ ಬಾಟ್ಲು ಕಾಣ್ತಾವು. ನಾರ್ಮಲ್ ಕೋರ್ಟ್ನಾಗ ಭಗವದ್ಗೀತೆ ಮ್ಯಾಗ ಹಾನಿ ಮಾಡಿದ್ರ ಚಪ್ಪಡಿ ಕೋರ್ಟ್ನಾಗ ಮಚ್ ಮ್ಯಾಗ ಹಾನಿ ಮಾಡ್ತಾರ. ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನ ಬೇರೆನೇ ಹೇಳುವುದಿಲ್ಲ. ನಾರ್ಮಲ್ ಕೋರ್ಟ್ನಾಗ ಜಡ್ಜ್ ಆರ್ಡರ್ ಕೊಟ್ರ ಚಪ್ಪಡಿ ಕೋರ್ಟ್ನಾಗ ಚಪ್ಪಡಿ ಆರ್ಡರ್ ಕೊಡೋ ಸ್ಟೈಲ ಬೇರೆ ಐತಿ. ಅದುಮ್ಕೊಳ್ಳಿ ನಿಮ್ಗೆ ಹೇಳ್ತಾ ಇರೋದು ಒಂಚೂರು ಮುಚ್ಕೊಳ್ಳಿ. ಇನ್ನು ಇವ್ರು ಮೆಡಿಕಲ್ ಚೆಕ್ಅಪ್ ಮಾಡೋ ಸ್ಟೈಲ್ ಅಂತೂ ಬರೀ ಡಿಫ್ರೆಂಟ್ ಐತಿ. ಏಡ್ಸ್ ಅಂತೂ ಇಲ್ಲ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಹೆಲ್ಮೆಟ್ ನ ಉರುಳ್ಸಾಕ ಈಸಿ ಆಕತ್ತಂತ ಸಾಯ್ಸಕಿನ ಮುಂಚೆ ಪೊಲೀಸ್ ತಲೆಗೆ ಹೆಲ್ಮೆಟ್ ಹಾಕ್ತಾರ. ನೆಕ್ಸ್ಟ್ ಈ ಫಿಲಿಮ್ ನಾಗಿರೋ ಪೊಲೀಸ್ ಎಂಟ್ರಿ ಆಗತಿ. ಅಣ್ಣ ಎಂತ ಪೊಲೀಸ್ ಆಫೀಸರ್ ಅಂದ್ರ ಫಿಲಿಮ್ ಫುಲ್ ಒಂದ್ಸಲನು ಯೂನಿಫಾರ್ಮ್ ಹಾಕ್ಯಾನಲ್ಲ, ಆದ್ರ ಕೈಯಾಗ ಮಾತ್ರ ಜಿಮ್ ಮಾಡ ಅಂತ ಗ್ಲೌಸ್ ಹಾಕ್ಯಂದಿರ್ತಾನ. ಅಣ್ಣ ಜೀಪ್ ಇಂದ ಇಳಿತಿದ್ದಂಗ ಕ್ಯಾಮ್ರಾ ಉಲ್ಟಂ ಪಲ್ಟ ತಿರ್ಗಾಕತ್ ಬಿಡ್ತೈತಿ. ನೆಕ್ಸ್ಟ್ ನಡೆಯೋ ಫೈಟಿಂಗ್ ನಾಗ ಒಡಿಯ ಅಂತ ಒಂದ್ ಶಾಟ್ ನ ಪದೇ ಪದೇ ತೋರಿಸ್ತಾರ. ಫೈಟಿಂಗ್ ಮುಗಿತಿದ್ದಂಗ ಈ ಫಿಲಿಂ ನ ಹೀರೋ ಸಾಯಿ ಕುಮಾರ್ ಎಂಟ್ರಿ ಆಕತಿ. ಅಣ್ಣಗ ಅವ್ನ ಹೆಂಡತಿ ಸತಿಗೂ ಅಣ್ಣ ಅಂತ ಕರೀತಾಳೆ. ಯಾಕಪ್ಪ ಅಂದ್ರೆ ಅಣ್ಣನ ಹೆಸರ ಅಣ್ಣ. ಅಣ್ಣ ಕರ್ನಾಟಕದ ಸಿಎಂ ಆದ್ರೂ ಸತಿಗೂ ಮಿಲಿಟರಿ ಆಫೀಸರ್ ತರ ಡ್ರೆಸ್ ಹಾಕ್ಯಂತಾನ. ಅಣ್ಣ ಜನರಿಗೆ ಹೆಲ್ಪ್ ಮಾಡ್ಬೇಕಂತ ವಿಚಿತ್ರವಾದ ಆರ್ಡರ್ಗಳು ಪಾಸ್ ಮಾಡಕತ್ತಿ ಬಿಡ್ತಾನ. ತಂದೆ ತಾಯಿ ಮನಸ್ಸನ್ನ ಯಾರು ನೋಯಿಸ್ತಾರೋ ಅವರಿಗೆ ನಮ್ಮ ಈ ಹೊಸ ಸರ್ಕಾರದ ರೂಲ್ ಏನಂದ್ರೆ ಮಿಷನ್ ಗನ್ ತಗೊಂಡು ಕಂಡಲ್ಲಿ ಶೂಟ್ ಮಾಡಿ ಸಾಯಿಸೋದು. ಆರ್ಡರ್ ಇಸ್ ಪಾಸ್. ನಮ್ಮ ಸಂವಿಧಾನದ ಪ್ರಕಾರ ಯಾವ್ದಾರ ಒಂದ್ ಬಿಲ್ ಪಾಸ್ ಮಾಡ್ಬೇಕಪ್ಪ ಅಂದ್ರ ಫಸ್ಟ್ ವಿಧಾನಸಭೆಗೆ ಅಂತ ಮಂತ್ರಿ ಮಂಡಲದ ಒಪ್ಪಿಗೆ ಪಡೆದ್ರ. ಈ ತರ ಒಬ್ರೆ ಹೆಂಗ್ ಬೇಕಂಗ ಆರ್ಡರ್ ಪಾಸ್ ಮಾಡಂಗಿಲ್ಲ. ಅಣ್ಣನ ಮೀಟ್ ಆಗಾಕ ಮಂತ್ರಿ ಮಂಡಲದವ್ರು ಬರ್ತಾರ. ಇಲ್ದನ್ನೆಲ್ಲ ಮಾತಾಡಿ ನಮ್ ತಲೆ ಕೆಲ್ಸ್ಬೇಡಿ. ಇವ್ರಲ್ಲ ಬ್ರಹ್ಮಾಂಡ ಗುರುಜಿ. ಹೌದು ಅಲ್ಲ ಅಥವಾ ದೇವ್ರ ನಾವು ದೇವರಲ್ಲ. ಈಗ ಅವಳು ಯಾವಾರ ಹುಟ್ಟಿದ್ ಏನ್ ಮಾಡ್ತಾಳೆ? ಅವಳು ಮಂಗಳವಾರ ಹುಟ್ಟಿರೋದು ಸ್ವಾಮೀಜಿ. ಹಾ, ಮಂಗಳವಾರ ಹುಟ್ಟಿ ಏನ್ ಮಾಡ್ತಾಳೆ? ಈಗ ಸದ್ಯಕ್ಕೆ ಮಲಗಿದ್ದಾಳೆ. ನೆಕ್ಸ್ಟ್ ಅಣ್ಣ ನಮ್ ಕಣ್ಣಿಗೆ ಕ್ಯಾನ್ಸರ್ ಕೊಡೋ ಅಂತ ಕೆಲಸ ಮಾಡ್ತಾನ. ಇಂಥ ಹೇಳಿಗಳು ನಮ್ಮ ಕ್ಯಾಬಿನೆಟ್ ಅಲ್ಲಿ ಇರಬಾರ್ದು. ಬ್ಲಾಸ್ಟ್ ಮಾಡು. ಅಣ್ಣ ಹೇಳಿದ್ಕ ಈ ಕಮಾಂಡೋ ಮಂತ್ರಿನ ಸಾಯಿಸೋದ್ರ ಜೊತೆಗೆ ತಾನು ಸತ್ತೋದ. ಇದಕ್ಕೆ ಅಣ್ಣ ನೋಡ್ರಿ ಹೆಂಗ್ ರಿಯಾಕ್ಷನ್ ಕೊಡ್ತಾನ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಅಣ್ಣ ನಿನಗೋಸ್ಕರ ಒಬ್ಬ ವ್ಯಕ್ತಿ ಸತ್ತಾನ, ಅಟ್ಲೀಸ್ಟ್ ಕಣ್ಣೀರಾರ ಹಿಂದಿ ಮಾಡ್ಬಿಡ್ತೀನಿ. ಅಣ್ಣ ಮದ್ವಿ ಹೆಂಗ್ ಮಾಡಿಸ್ತಾನ ನೋಡ್ರಿ. ನನ್ ಮಗಳ ಮದ್ವೆ ನಿಂತಾಯ್ತು, ಏನಣ್ಣ ಮಾಡೋದು? ಈ ಹುಡುಗಿಗೆ ನೀನೇ ತಾಳಿ ಕಟ್ಬೇಕು. ನೀವೇನು ಯೋಚನೆ ಮಾಡಬೇಡಮ್ಮ. ಹುಡುಗ ದಪ್ಪಗಿದ್ದಾನೆ, ಸ್ವಲ್ಪ ಕಪ್ಪಗಿದ್ದಾನಷ್ಟೇ. ಓಕೆನಾ? ರಿಯಾಕ್ಷನ್ ಪರ್ಫೆಕ್ಟ್ ಆಗಿದೆ. ನೋ ಕಾಮೆಂಟ್ಸ್. ನೆಕ್ಸ್ಟ್ ನಡೆಯೋ ಫೈಟಿಂಗ್ ನಾಗ ಅಣ್ಣ ಪಂಚ್ ಮಾಡಿದ್ಕ ಇವನು 1 ಕಿಲೋಮೀಟರ್ ದೂರ ಹೋಗಿ ಬೀಳ್ತಾನ. ಜಾಸ್ತಿ ಆಯ್ತು, ತುಂಬಾ ಜಾಸ್ತಿ ಆಯ್ತು. ಆಮೇಲೆ ಅಣ್ಣ ಜನರನ್ನ ಆಕಾಶಕ್ಕೆ ಹಾರಿಸ್ತಾನ. ಜಾಸ್ತಿ ಆಯ್ತು, ತುಂಬಾ ಜಾಸ್ತಿ ಆಯ್ತು. ನೆಕ್ಸ್ಟ್ ಅಣ್ಣ ಗನ್ನಿಂದ ಶೂಟ್ ಮಾಡಿದ್ಕ ಇವರು ಆರ್ಕ್ಯಾಂಡ್ ಹೋಗಿ ಬೀಳ್ತಾರ.
ತುಂಬಾ ಜಾಸ್ತಿ ಆಯ್ತು. ಅಣ್ಣ ನೀನ ಈ ಚಾಕಾನ ಕೈಯಿಂದ ಹಿಡ್ಕಂದಿ ಅಂತ ಕ್ಲೀನ್ ಆಗಿ ಕಾಣ್ಸಕತೈತಿ. ಸಿಕ್ಕಾಪಟ್ಟೆ ಜಾಸ್ತಿ ಆವತ್ತು ಕಣ್ಣ ನಿಂದು. ಸ್ವಲ್ಪ ಬಿಲ್ಡಿ ಮಿಟ್ಕೊಂಡು ಕೂತ್ಕೊಳ್ತೀಯಾ ಇಲ್ಲ ಅಂದ್ರೆ ಅಂಟ್ ಕುಯ್ದು ಬಿಡ್ತೀನಿ. ನೆಕ್ಸ್ಟ್ ಇಷ್ಟೊತ್ತು ನಮಗ್ ತೋರಿಸಿದ್ದೆಲ್ಲ ಕನಸು, ಅಣ್ಣ ಆಕ್ಚುಲಿ ರೌಡಿ ಅಂತ ನಮಗ್ ಗೊತ್ತಾಗತಿ. 20 ನಿಮಿಷ ಕನ್ಸು ತೋರಿಸಿದಂತ ಪ್ರಪಂಚದ ಏಕೈಕ ಫಿಲಿಮು ಮೋಸ್ಟ್ಲಿ ಇದ ಇರಕ್ಕು. ಜಾಸ್ತಿ ಆಯ್ತು, ತುಂಬಾ ಜಾಸ್ತಿ ಆಯ್ತು. ಅಣ್ಣನ್ನ ಅರೆಸ್ಟ್ ಮಾಡ್ಬೇಕಂತ ಪೊಲೀಸ್ ಬರ್ತಾನ. ಒಂದಿನಾರ ಯೂನಿಫಾರ್ಮ್ ಹಾಕ್ಯಂಬಾರಣ. ಅಣ್ಣನ್ನ ಅರೆಸ್ಟ್ ಮಾಡೋದ್ ಬಿಟ್ಟು ಈ ಪೊಲೀಸ್ ಏನಂತ ಕೇಳ್ರಿ. ವಿತೌಟ್ ವಾರೆಂಟ್ ನಾನು ಯಾರನ್ನು ಅರೆಸ್ಟ್ ಮಾಡೋಣ. ದಟ್ ಈಸ್ ಮೈ ಸ್ಟೈಲ್. ಇವತ್ತು ನಿನಗೆ ಜಸ್ಟ್ ವಾರ್ನ್ ಮಾಡೋದಕ್ಕೆ ಬಂದೆ. ನೆಕ್ಸ್ಟ್ ಟೈಮ್ ವಿತ್ ವಿಟ್ನೆಸ್ ನೀನು ಅರೆಸ್ಟ್ ಮಾಡೋದೇ ನನ್ನ ಟಾರ್ಗೆಟ್. ಪ್ರಪಂಚದಾಗಿರೋ ಯಾವ ಪೊಲೀಸು ರೌಡಿನ ಅರೆಸ್ಟ್ ಮಾಡಕ್ಕಿನೂ ಮುಂಚೆ ಅವನ ಹತ್ರ ಬಂದು ನಾನು ನಿನ್ನ ಇಷ್ಟ್ರಾಗ ಅರೆಸ್ಟ್ ಮಾಡಕ್ ಬರ್ತೀನಿ, ಸ್ವಲ್ಪ ಸೇಫ್ ಆಗಿರು ಅಂತ ಹೇಳ್ತಾನೆ. ನೀವ ಹೇಳ್ರಿ. ಜಾಸ್ತಿ ಆಯ್ತು, ತುಂಬಾ ಜಾಸ್ತಿ ಆಯ್ತು. ನೆಕ್ಸ್ಟ್ ಈ ಫಿಲಿಮ್ ನ ಇನ್ನೊಂದು ವಿಲನ್ ಎಂಟ್ರಿ ಆಕತಿ. ಈ ವಿಲನ್ ನನ್ನ ಫೇವರೇಟ್. ಅಣ್ಣನ ಹೆಸರು ಗಿಡಿಗಿಡಿ ಕೃಷ್ಣ. ಈ ಗಿಡಿಗಿಡಿ ಕೃಷ್ಣ ಮನಸ್ಸು ಮಾಡಿದ್ರೆ ಅದಾಗೋದೇ ಬೇರೆ. ಅಣ್ಣ ಏನೇ ಮಾಡಿದ್ರು ಡಿಫ್ರೆಂಟ್ ಆಗಿ ಮಾಡ್ತಾನ. ಅಣ್ಣ ಫೋಟೋ ತಗ್ಸ್ಕೊಳ ಸ್ಟೈಲ್ ಡಿಫ್ರೆಂಟ್. ಬಾ ನನ್ನ ಮಗನೇ, ನನ್ನ ಅಂಬಾಸಡರ್ ಪೋಸ್ಟ್ ಕೊಡ್ತೀನಿ ತಗೋ. ನೀನ್ ನಾಳೆ ತಗೋ ಬಾ. ನಿನ್ನ ಅಣ್ಣ ಮಾತಾಡೋ ಸ್ಟೈಲ್ ಡಿಫ್ರೆಂಟ್. ನೈಟ್ ಅಲ್ಲಿ ಟೈಟ್ ಆಗಿ ಕೊಯ್ಟ್ ಆಗಿ ಮಲಗಿದ್ ನನಗೆ ಬ್ರೈಟ್ ಆಗಿ ಗಂಟೆ ಬಸ್ ಎಬ್ಬಿಸ್ಬಿಟ್ಟು ಏನಂದ್ಲು ಗೊತ್ತಾ? ನೀನೊಬ್ಬ ಶಂಡ ಅಂದ್ಬಿಟ್ಲು. ನನಗೆ ಯಾಕೋ ತಲೆ ಕೆಟ್ಟೋಯ್ತು. ಗಂಟೆ ಬೇರೆ 12 ಆಗಿತ್ತು. ಎತ್ತಾಕೊಂಡೋಗಿ ರೇಪ್ ಮಾಡ್ಬಿಟ್ಟೆ. ಅದ್ರಲ್ಲಿ ನಂದೇನಾದ್ರು ತಪ್ಪಿದ್ಯಾ? ಛೇ ಪಾಪ, ನಿಮ್ದೇನು ತಪ್ಪಿಲ್ಲ ಬಿಡಿ. ಆದ್ರ ಅಣ್ಣಗ ವಿಚಿತ್ರ ಆಸೆಗಳದಾವು. ನಿನ್ ಬಲಗಾಲಿಂದ ಬ್ರೂಸ್ಲಿ ತರ ನನ್ ಎದೆಗೆ ಜಾಡ್ ಹೊಡಿತ್ಯಾ. ಅವನ ಏನು ಉಸಿರು ಈಗ ನನ್ ಮಗ್ಗುಗೆ ಪರಕೆ ತಗೊಂಡು ಗಿರ್ಕಿ ಬರ ನೋಡಿದ್ರೆ ಸಾಕು. ನೀನ್ ಏನ್ ಮಾಡ್ತೀಯ ಅಂದ್ರೆ ಕೆರ ತಗೊಂಡು ನನ್ಗೆ ಪಿಟ್ಸ್ ಬರೋರ್ಗು ಹೊಡಿತ್ಯಾ. ನನಗೆ ಬಹಳ ಇಷ್ಟ ಆಗಿದ್ದು ಅಣ್ಣ ಡ್ಯಾನ್ಸ್ ಮಾಡೋ ಸ್ಟೈಲು. ಈ ಗಿಡಿಗಿಡಿ ಕೃಷ್ಣ ಮನಸ್ಸು ಮಾಡಿದ್ರೆ ಅದಾಗೋದೇ ಬೇರೆ. ಇನ್ನು ಅಣ್ಣನ್ ಸೆನ್ಸ್ ಆಫ್ ಹ್ಯೂಮರ್ ಅಂತೂ ಟಾಪ್ ಲೆವೆಲ್ ಗೆ ಐತಿ. ನನ್ನ ಮಗಂದು ಮೆತ್ತಗೆ ಹಿಡ್ಕೊಂಡ್ರೆ ಬಿಡಕ್ಕೆ ಮನ್ಸ್ ಬರ್ತಾ ಇಲ್ಲ. ನೆಕ್ಸ್ಟ್ ಈ ಫಿಲಿಂ ನ 3ನೇ ವಿಲನ್ ಬಿಕ್ಳು ಎಂಟ್ರಿ ಆಕತಿ. ಸಿಕ್ಕಾಪಟ್ಟೆ ಜಾಸ್ತಿ ಆವತ್ತು ಕಣ್ಣ ನಿಂದು. ಸ್ವಲ್ಪ ಬಿಲ್ಡಿ ಮಿಟ್ಕೊಂಡು ಕೂತ್ಕೊಳ್ತೀಯಾ. ಬಿಕ್ಳ ಸಣ್ಣ ಹುಡುಗ್ರ ತರ ಆಟ ಮಾಡ್ತಾನ. ಇಮ್ಮಿಡಿಯೇಟ್ ಮಳೆ ಬರ್ಸು. ಇದು ಸಮ್ಮರ್ ಸೀಸನ್. ಇವಾಗ ಮಳೆ ಅಂದ್ರೆ ಹೇಗೆ? ಕಣ್ಣು ಮುಚ್ಚಿ ತೆರೆಯೊಳಗಡೆ ಮಳೆ ಬರ್ಬೇಕು ಅಷ್ಟೇ. ಬಿಕ್ಳ ಮತ್ತೆ ಅವನ ಮಗ ಸೇರ್ಕೊಂಡು ಜಡ್ಜ್ ಮಗಳ ಮ್ಯಾಗ ಅತ್ಯಾಚಾರ ಮಾಡ್ತಾರ. ನೆಕ್ಸ್ಟ್ ಜಡ್ಜ್ ಪೊಲೀಸ್ ಕಂಪ್ಲೇಂಟ್ ಕೊಡಬಹುದು, ಇಲ್ಲ ಅವ್ರ ಹತ್ರ ಇರೋ ಪವರ್ ಯೂಸ್ ಮಾಡಿ ಬಿಕ್ಳನ್ನ ಅರೆಸ್ಟ್ ಮಾಡಿಸಬಹುದು ಅಂತ ನೀವೇನಾದ್ರೂ ಅನ್ಕೊಂಡಿದ್ರ ಅದು ತಪ್ಪು. ಜಡ್ಜ್ ಅವನ ಮಗಳ ಬಾಡಿ ತಗೊಂಡು ಹೆಲ್ಪ್ ಕೇಳ್ಕೊಂಡು ಅಣ್ಣನ ಹತ್ರ ಹೋಗ್ತಾನ. ಜಾಸ್ತಿ ಆಯ್ತು, ತುಂಬಾ ತುಂಬಾ ಜಾಸ್ತಿ ಜಾಸ್ತಿ ಆಯ್ತು. ಆಯ್ತು. ನೆಕ್ಸ್ಟ್ ಅಣ್ಣ ಬಂದು ಬಿಕ್ಳನ್ ಮಗನ್ನ ಸಾಯಿಸ್ಬಿಡ್ತಾನ. ಅಣ್ಣ ಶೂಟ್ ಮಾಡಿದ್ದನ್ನ ಪೊಲೀಸ್ ನೋಡಿರ್ತಾನ. ಅಣ್ಣನ್ನ ಅರೆಸ್ಟ್ ಮಾಡಿ ಪೊಲೀಸ್ ಸ್ಟೇಷನ್ ಇಟ್ಟಾಗ ಬಿಕ್ಳ ಅಲ್ಲಿಗೆ ಬಂದು ಅಣ್ಣನ್ ಬಿಡಿಸ್ತಾನ. ಇಲ್ಲಿ ನಮ್ ಪೊಲೀಸ್ ಯೂಸ್ ಮಾಡೋ ಅಂತ ವರ್ಡ್ ಇಡೀ ಇಂಗ್ಲಿಷ್ ಡಿಕ್ಷನರಿ ಎಲ್ಲಿ ಹುಡುಕಿದ್ರು ನಿಮಗೆ ಸಿಗಲ್ಲ. ನನ್ನ ಮಗ, ನಾನು ಅವ್ರ ಅಪ್ಪ, ನಾನೇ ಕಂಪ್ಲೇಂಟ್ ವಾಪಸ್ ತಗೊಂತಾ ಇದ್ದೀನಿ. ಮತ್ತೆ ನಿನ್ನೇನೆ ಕಾನೂನು. ಕೃಷ್ಣ ಬಿಕ್ಳ ಮತ್ತೆ ಚಪ್ಪಡಿ ಸೇರಿ ಅಣ್ಣನ್ನ ಎತ್ತಬೇಕಂತ ಡಿಸೈಡ್ ಮಾಡ್ತಾರೆ. ನೆಕ್ಸ್ಟ್ ಈ ಫಿಲ್ಮ್ ನ ಮೇನ್ ವಿಲನ್ ಅವಿನಾಶ್ ಎಂಟ್ರಿ ಆಕತಿ. ನಾನು 1 ತಿಂಗಳು ಫಾರಿನ್ ಟೂರಲ್ಲಿ ಇದ್ದೆ. ಡಾಕ್ಟರ್ ಬ್ರೋ ಮನಿಗ್ ಬಂದಾಗ ಹೇಳೋ ಡೈಲಾಗ್ ಇದ. ನಾನು 1 ತಿಂಗಳು ಫಾರಿನ್ ಟೂರಲ್ಲಿ ಇದ್ದೆ. ಓಕೆ, ಫುಲ್ ವಿಡಿಯೋ ನೋಡಬೇಕು ಅಂತಂದರೆ ದರ್ಶ್ ಅವರ ಒಂದು ಚಾನಲ್ಗೆ ಹೋಗ್ಬಿಟ್ಟು ಹೋಗಿ ವಿಡಿಯೋ ನೋಡಿ. ಒಳ್ಳೊಳ್ಳೆ ಸಖತ್ತಾಗಿ ರೋಸ್ಟಿಂಗ್ ಮಾಡ್ತಾರೆ ಗುರು ಇವರಂತೂ. ನಾನು ಫುಲ್ಲು ಒಂದು ಅವ್ರ ವೀಡಿಯೋಗಳನ್ನ ಅಬ್ಸರ್ವ್ ಮಾಡ್ಕೊಂಬಂದೆ. ಸಿಕ್ಕಾಪಟ್ಟೆ ಸಕ್ಕತ್ತಾಗಿ ಮಾಡಿದ್ದಾರೆ ವೀಡಿಯೋಸ್ನ. ಒಂದು ರೋಸ್ಟು ಅವರು ಯಾವ ಜಾಸ್ತಿ ಮಾಡೋದು ಅಂತಂದರೆ ಒಂದು ಮೂವಿ ಬಗ್ಗೆ ಅಂದರೆ ಕೆಲವೊಂದು ಮೂವಿಗಳನ್ನ ತೊಗೊಂಡ್ಬಿಟ್ಟು ವೀಡಿಯೋನ ಮಾಡ್ತಿರ್ತಾರೆ, ರೋಸ್ಟಿಂಗ್ ಮಾಡ್ತಿರ್ತಾರೆ. ಸೊ ಚಾನಲ್ಗೆ ಹೋಗ್ಬಿಟ್ಟು ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ನ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ನಾದರೂ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅದ್ಭುತ ಇಂಟ್ರೆಸ್ಟಿಂಗ್ ಒಂದು ಒಳ್ಳೆ ಚೆನ್ನಾಗಿರೋಂಥ ಒಂದು ವಿಡಿಯೋನ ತೊಗೊಂಡ್ಬಿಡ್ತೀನಿ. ಅಲ್ಲಿವರೆಗೂ ವಿಡಿಯೋ ನೋಡೋಕ್ಕೆ ಥ್ಯಾಂಕ್ ಯು, ಧನ್ಯವಾದಗಳು. ಗೊತ್ತಲ್ಲ, ವಿಡಿಯೋ ಇಷ್ಟ ಆದರೂ ಒಂದು ಲೈಕು, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕು. ಎಂಜಾಯ್. ಇದು ನಿಮ್ ರಿಯಲ್ ಗೆಟಪ್ ಸ್ಟೈಲ್.